ಈ ವರ್ಷ ಅಗ್ನಿದೇವನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ. ದಟ್ಟವಾದ ಕಾಡನ್ನ ಮೂಕ ಪ್ರಾಣಿಗಳನ್ನ ಬಲಿ ಪಡೆದು ಕೇಕೆ ಹಾಕ್ತಿದ್ದಾನೆ. ಅದರಲ್ಲೂ ಆ ಪ್ರದೇಶದಲ್ಲಿ 15 ದಿನಗಳ ಹಿಂದೆ ಕಿಡಿಗೇಡಿಗಳು ಇಟ್ಟ ಬೆಂಕಿ ನೂರಾರು ಎಕರೆ ಪ್ರದೇಶವನ್ನ ಸುಟ್ಟು ಭಸ್ಮ ಮಾಡಿತ್ತು. ಈಗ ಮತ್ತೆ ಅಲ್ಲಿ ಪರಮಪಾಪಿಗಳು ಕೊಳ್ಳಿ ಇಟ್ಟಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದ್ದ ಮರಗಳು ದಗದಗಿಸುತ್ತಿದೆ. ಅಗ್ನಿ ದೇವನ ಅಟ್ಟಹಾಸ ಇಡೀ ಕಾಡನ್ನೇ ನುಂಗುತ್ತಿದೆ. ಮರಗಿಡಗಳು ಸುಟ್ಟು ಬೆಂಕಿಯ ಜ್ವಾಲೆ ಆಕಾಶ ಮುಟ್ಟುವಂತಿದೆ. ಇಲ್ಲಿ ಕೇಳೋದು ಬರೀ ಚಟಪಟ ಸಿಡಿಯೋ ಸದ್ದು, ದಟ್ಟ ಹೊಗೆಯ ಕಾರ್ಮೋಡ. ಬಂಡೀಪುರದಲ್ಲಿ ಮತ್ತೆ ಅಗ್ನಿಯ ರಣಕೇಕೆ. ಪಾಪಿಗಳ ನೀಚ ಕೃತ್ಯಕ್ಕೆ ನೂರಾರು ಎಕರೆ ಭಸ್ಮ. ಇದು ಬೆಂಕಿ ಕೆನ್ನಾಲಗೆಗೆ ಬೆಂದು ಹೋಗುತ್ತಿರುವ ಬಂಡೀಪುರದ ಕರಾಳ ಚಿತ್ರಣವಿದು. ಪ್ರವಾಸಿಗರ ಸ್ವರ್ಗದಂತಿದ್ದ ಬಂಡೀಪುರ 15 ದಿನಗಳ ಹಿಂದೆ ಬಿದ್ದ ಬೆಂಕಿಗೆ ನಲಗಿ ಹೋಗಿತ್ತು. ಈಗ ಮತ್ತೆ ಕಿಡಿಗೇಡಿಗಳು ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಇಟ್ಟಿದ್ದಾರೆ. ನಿನ್ನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕುಂದಕೆರೆ ವಲಯದ ಕುಣಿಯನಾಪುರ ಗ್ರಾಮದ ಕಿಶೋರ್ ಎಂಬುವರ ಜಮೀನಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಈ ಬೆಂಕಿ ಸುಮಾರು 4 ಕಿಲೋಮೀಟರ್ ದೂರ ವ್ಯಾಪಿಸಿ 200ಕ್ಕೂ ಹೆಚ್ಚು ಎಕರೆ ಅರಣ್ಯವನ್ನ ಭಸ್ಮ ಮಾಡಿದೆ. ಕುಣಿಯನಾಪುರ ಪಕ್ಕದಲ್ಲಿ ಸರ್ ಬೆಂಕಿ ಬೀಳ್ತು 2:30ಗೆ. ನಾವು 3:20ಕ್ಕೆ ಬಂದು ಅಷ್ಟೇವರೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟೆಲ್ಲ ಬಂದು ಕಿಡಿಸ್ತಾ ಇದ್ರು. ನಾವು ಅದಕ್ಕೆ ಬಂದು ಸೇರ್ಕೊಂಡು ಒಂದು 2 ಕಿಲೋಮೀಟರ್ ಅಷ್ಟು ಬೆಂದಬಿಟ್ಟಿದೆ ಸರ್. ಇಲ್ಲಿ ಸರ್ ಟೋಟಲ್ ಒಂದು 100 ಎಕರೆ ಬೆಂದಿದೆ ಸರ್. ಹೆಂಗಾಗಿತ್ತು ಸರ್ ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಆದರೆ ನಾವು ಬೆಂಕಿ ಬಿದ್ದಿದ್ದೀವಿ ಸರ್. ಅಲ್ಲೇ ಎಲ್ಲ ವಾರಂಟಿಯರ್ಸ್ ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ಒಂದು 50ರಿಂದ 60 ಜನ ಮತ್ತು ಸೆರೆ ರೆಸಾರ್ಟ್ನವರೆಲ್ಲ ಹುಡುಗರೆಲ್ಲ ಬಂದು ಎಲ್ಲ ಕೆಡಿಸಿದ್ದೀನಿ ಸರ್. ಫೆಬ್ರವರಿ 24ರಂದು ಕುಂದಕೆರೆ ಮತ್ತು ಗೋಪಾಲಸ್ವಾಮಿ ಬೆಟ್ಟದ ವಲಯದಲ್ಲಿ ಸುಮಾರು 15,000 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿತ್ತು. ಈಗ ಕಣಿಯನಾಪುರ ಬೀಟ್ನಲ್ಲೂ ಬೆಂಕಿ ಕಾಣಿಸಿಕೊಂಡಿದೆ. ಪದೇ ಪದೇ ಇಂಥ ದುರ್ಘಟನೆ ಸಂಭವಿಸುತ್ತಿರುವುದರಿಂದ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಈ ಕಾಡು ಎಷ್ಟು ಕ್ರೌಡ್ ಆಗಿದೆ ಅಂತಂದರೆ ಅದನ್ನು ಏನು ಸರಿಯಾದ ರೀತಿಯಲ್ಲಿ ಇದಿಲ್ಲ. ಆಂಬುಲೆನ್ಸ್ ಬರೋಕ್ಕಾಗಲ್ಲ, ಇದು ಗಾಡಿಗಳು ಯಾವುದು ಫೈರ್ ಇಂಜನ್ಗಳು ಬರೋಕ್ಕಾಗಲ್ಲ. ಬೆಟ್ಟ ಗುಡ್ಡ ಪ್ರದೇಶ, ಲಾಂಟಿನ ಸಿಕ್ಕಾಬಟ್ಟೆ ಲಾಂಟಿನ ಇರೋದ್ರಿಂದ ಬೇಜಾನ್ ದೂರ ಒಂದು 20 ಮೀಟ್ರಿಂದ 25 ಮೀಟ್ರ್ ಹತ್ತಿರಕ್ಕೆ ಹೋಗುತ್ತೆ ಉರಿ, ಬೆಂಕಿ ಉರಿ. ಅದ್ರಲ್ಲಿ ಆಫ್ ಮಾಡೋದೇ ಅರಸಾಹಸ. ಈಗ ನೋಡ್ತಾ ಇದ್ದೀರಿ ನೀವೇ ನಿಮ್ಮ ಕಣ್ಣಾರ ನೋಡ್ತಾ ಇದ್ದೀರಿ. ಹಂಗಾಗಿರೋದ್ರಿಂದ ಇದು ಇಷ್ಟೆಲ್ಲ ಅನಾಹುತ ಆಗ್ಬೋದು ಅಂತ ಅನ್ನಿಸ್ತದೆ. ಒಟ್ಟಿನಲ್ಲಿ ಕಿಡಿಗೇಡಿಗಳು ಇಡುವ ಬೆಂಕಿಯಿಂದ ನೂರಾರು ಎಕರೆ ಅರಣ್ಯದ ಜೊತೆ ಮುಗ್ಧ ಪ್ರಾಣಿಗಳು ಬಲಿಯಾಗ್ತಿವೆ. ಹೀಗಾಗಿ ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮದ ಜೊತೆಗೆ ಬೆಂಕಿ ಇಡುವ ನೀಚರಿಗೂ ತಕ್ಕ ಪಾಠ ಕಲಿಸಬೇಕಿದೆ. ಮಂಜುನಾಥ್, TV9, ಚಾಮರಾಜನಗರ.